ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ. ಎಲ್ಲರೂ ಚೆನ್ನಾಗಿರಿ ಅಂತ ಕೇಳ್ಕೊತೀನಿ. ದುಃಖಗಳು ಕಷ್ಟಗಳೆಲ್ಲವೂ ಕೂಡ ದೂರ ಆಗಲಿ ಅಂತ ಕೂಡ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ, ಮೋಹಿನಿ ಏಕಾದಶಿಯ ಬಗ್ಗೆ. ಮೋಹಿನಿ ಏಕಾದಶಿ ಇರುವಂಥದ್ದು 27ನೇ ತಾರೀಕು, ಇದೇ ತಿಂಗಳು 27ನೇ ತಾರೀಕು 27/4/2026 ನಮಗೆ ಮೋಹಿನಿ ಏಕಾದಶಿ ಇದೆ. ಅದೇ ರೀತಿ 28/4/2026 ನಮಗೆ ದ್ವಾದಶಿ ಇರುತ್ತೆ. ಸರಿನಾ? 8:30 ಒಳಗೆ ನೀವು ಉಪವಾಸವನ್ನು ಬಿಡ್ಬೋದು. ಸರಿನಾ? ಒಳ್ಳೇದಾಗಲಿ ಮಾಡಿ ಎಲ್ಲರೂ ಕೂಡ. ಯಾರಿಗೆಲ್ಲ ಸಾಧ್ಯನೋ ಅನುಕೂಲ ಇದೆಯೋ, ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇಲ್ಲಪ್ಪ ನಾವು ಮಾಡ್ಬೋದು ಅಂತ ಇರುತ್ತೋ ಅವ್ರು ಮಾತ್ರ ಮಾಡಿ. ಮುಂದೆ ಹೇಳ್ತೀನಿ ನಾನು. ಹಾಗಾದರೆ ಮೋಹಿನಿ ಏಕಾದಶಿಯ ವ್ರತಕತೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಚೆನ್ನಾಗಿದೆ, ತಿಳ್ಕೊಳ್ಳಿ ಎಲ್ಲರೂ ಕೂಡ. ಒಂದಿನ ಏನಾಗುತ್ತೆ, ರಾಕ್ಷಸರು ಮತ್ತು ದೇವತೆಗಳು ಅಂದರೆ ಸಮುದ್ರ ಮಂಥನ ಮಾಡ್ತಾ ಇರಬೇಕಾದ್ರೆ ಏನಾಗುತ್ತೆ, ಅಮೃತ ಹೊರಗೆ ಬರುತ್ತೆ. ಅಮೃತ ಹೊರಗೆ ಬಂದಾಗ ಏನಿದೆ, ಅಮೃತವನ್ನು ರಾಕ್ಷಸರು ಕಸ್ಕೊಂಡ್ಬಿಡ್ತಾರೆ ದೇವ್ರ ಕೈಯಿಂದ ರಾಕ್ಷಸರು ಕಸ್ಕೊಂಡಾಗ ದೇವರುಗಳಿಗೆ ದಿಕ್ಕೆ ತಿಳಿಯಲ್ಲ, ಎಲ್ಲ ದೇವರುಗಳಿಗೂ ಕೂಡ. ಯಾಕಂತ ಅಂದರೆ ರಾಕ್ಷಸರು ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ, ಅಷ್ಟು ಬಲಿಷ್ಠರಾಗಿರ್ತಾರೆ. ದೇವತೆಗಳಿಗೆ ಅವರು ಭಯ ಕೂಡ ಪಡ್ತಾ ಇರಲ್ಲ. ಅಧರ್ಮದ ದಾರಿಲಿ ತುಂಬ ನಡೀತಾ ಇರ್ತಾರೆ. ನಡಿಬೇಕಾದ್ರೆ ಏನಾಗುತ್ತೆ, ಎಲ್ಲ ದೇವರುಗಳು ವಿಷ್ಣು ದೇವರ ಹತ್ರ ಇದನ್ನು ತಿಳಿಸ್ತಾರಂತೆ. ವಿಷ್ಣು ದೇವರ ಹತ್ರ ತಿಳಿಸಿದಾಗ ವಿಷ್ಣು ದೇವರು ಏನು ಮಾಡ್ತಾರೆ, ಭಗವಾನ್ ಮಹಾವಿಷ್ಣು ದೇವರು ಏನು ಮಾಡ್ತಾರಂತ ಅಂದರೆ, ಅಮೃತ ಈಗಂತೂ ರಾಕ್ಷಸರ ಕೈಲಿದೆ, ಇಸ್ಕೊಳ್ಳೋದು ಸುಲಭದ ಮಾತಲ್ಲ, ಅವರಿಗೆ ಅವ್ರದೇ ದಾರಿಲಿ ಹೋಗ್ಬೇಕಲ್ಲ ಅಂದ್ಬಿಟ್ಟು ಅತ್ಯಂತ ಆಕರ್ಷಕ ಮಹಿಳೆ, ಅಂದರೆ ಅವಳನ್ನ ನೋಡಿದರೆ ಎಂಥವ್ರಿಗೂ ಕೂಡ ಸೋತೋಗ್ಬಿಡ್ಬೇಕು ಅವರು. ಆ ರೀತಿ ಏನು ಮಾಡ್ತಾರೆ ಅಂದರೆ, ಆಕರ್ಷಕ ಮಹಿಳೆಯ ಒಂದು ರೂಪವನ್ನು ಮಹಾವಿಷ್ಣು ದೇವರು ತಾಳ್ತಾರಂತೆ. ಮಹಾವಿಷ್ಣು ದೇವರು ತಾಳಿ ಅವರಲ್ಲೇ ಹೋಗಿ ರಾಕ್ಷಸ ರೂಪದಲ್ಲಿ ತಾಳಿ ಆ ಅಮೃತವನ್ನು ಮತ್ತೆ ದೇವರಿಗೆ ನೀಡ್ತಾರೆ, ದೇವತೆಗಳ ಕೈಗೆ ನೀಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಜೊತೆಗೆ ಇನ್ನೊಂದು ಏನಂತ ಅಂದರೆ, ಒಂದು ಹಿಂದೆ ಒಂದು ಪುರಾಣಗಳ ಪ್ರಕಾರ ಏನಿದೆ, ಭದ್ರಾವತಿ ಎಂಬ ನಗರದಲ್ಲಿ ಏನಿದೆ, ಒಬ್ಬರು ಧನಪಾಲ ವೈಶ್ಯನು ಇರ್ತಾನೆ. ಆತನಿಗೆ ಒಬ್ಬ ಮಗ ಇರ್ತಾನೆ. ಈ ವೈಶ್ಯನು ಅಂತ ಏನು ಹೇಳಿದ್ನಲ್ವ, ಅವರು ತುಂಬ ಒಳ್ಳೆಯ ವ್ಯಕ್ತಿ, ದಾನ ಧರ್ಮ ಒಳ್ಳೆ ಧರ್ಮದ ದಾರಿಲಿ ನಡೆಯುವಂತಾನೆ ಇರ್ತಾನೆ. ಆದರೆ ಆತನ ಒಂದು ಕೆಟ್ಟ ಸಮಯಕ್ಕೋ ಎಂತಕ್ಕೋ ಗೊತ್ತಿಲ್ಲ, ಆತನಿಗೊಬ್ಬ ಮಗ ಇರ್ತಾನೆ, ಬರೀ ಕೆಟ್ಟ ಕೆಲಸಗಳನ್ನು ಮಾಡೋದು, ದುಷ್ಟ ಆಗಿರ್ತಾನೆ, ಅತಿ ದುಷ್ಟ. ಎಷ್ಟು ಅಂತ ಅಂದರೆ, ಪ್ರತಿಯೊಂದು ಕೂಡ ಈ ತಂದೆ ಏನು ಮಾಡಿರ್ತಾನಲ್ಲ ಅದೆಲ್ಲವೂ ಕೂಡ ಕಳೆಯುವಂಥ ಕೆಲಸನೇ. ಒಂದು ಸಂಪಾದನೆ, ಪುಣ್ಯವನ್ನಾಗಲಿ ಹಣವನ್ನಾಗಲಿ ಸಂಪಾದನೆ ಮಾಡೋಷ್ಟಂತೂ ಆತನಿಗೆ ಯೋಗ್ಯತೆ ಇರಲ್ಲ, ಆದರೆ ಕಳಿಯೋ ಕೆಲಸ ಕೂಡ ಮಾಡ್ತಾ ಇರ್ತಾನೆ. ಉಳಿಸ್ಕೊಳ್ಳೋ ಅಷ್ಟು ಬುದ್ಧಿ ಕೂಡ ಆತನಿಗಿರೋದಿಲ್ವಂತೆ. ಆತ ಏನು ಮಾಡ್ತಾನೆ, ದಿನೇ ತಂದೆ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಇವನು ಬರೀ ಕೆಟ್ಟ ಕೆಲಸನೇ ಮಾಡುವಂಥದ್ದು, ಅಡ್ಡದಾರಿಲಿ ಹೋಗುವಂಥದ್ದು. ಊರಿನ ಜನರಿಗೂ ಕೂಡ ಇವನು ಸಾಕಾಗ್ಬಿಟ್ರೆ ಬರೀ ಕೆಟ್ಟ ಕೆಲಸಗಳೇ ಮಾಡುವಂಥದ್ದು, ಯಾರಿಗನ ಕೆಟ್ಟದ್ದು ಮಾಡುವಂಥದ್ದು, ಬರೀ ಇಂಥದ್ದೇ ಮಾಡಬೇಕಾದ್ರೆ ತಂದೆಗೆ ತುಂಬ ಬೇಜಾರಾಗ್ಬಿಡುತ್ತಂತೆ. ಏನಪ್ಪ ಇಂಥ ಮಗ ಇದಾಗ್ಬಿಟ್ನಲ್ಲ ನನಗೆ ಅಂತ ಊರಿಂದ ಆಚೆಗೆ ಹಾಕ್ಬಿಡ್ತಾರೆ. ಆತನ ನೋಡಿ ಸಾಕಾಗತ್ತೆ, ಆಚೆ ಹಾಕ್ಬಿಡ್ತಾನೆ. ಆಚೆ ಹಾಕಿದ್ರು ಕೂಡ ಆತನ ಅಹಂಕಾರಕ್ಕಾಗಲಿ ಆತನಲ್ಲಿ ಇರುವಂಥ ಒಂದು ಏನದು ನಾನೇ ಎಲ್ಲ ಅನ್ನೋದಿರುತ್ತಲ್ವಾ, ನಾನು ಎಲ್ಲಿದ್ರು ಏನು ನನ್ನ ಯಾರು ಕೇಳೋರು ಅನ್ನೋ ರೀತಿ ಕಾಡಲ್ಲೂ ಕೂಡ ಆತ ಏನು ಮಾಡ್ತಾನೆ, ಊರಿಂದ ಈಚೆಗೆ ಹಾಕಿರ್ತಾರೆ, ಕಾಡಲ್ಲೂ ಕೂಡ ಆತ ಹಾಗೇನೇ ಇರ್ತಾನಂತೆ. ಹಾಗೇನೆ ಒಂದಿಷ್ಟು ದಿನ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ತೊಂದರೆ ಕೊಡುವಂಥದ್ದು ಮಾಡ್ತಾನೆ. ಇನ್ನು ಹೊಟ್ಟೆ ಹಸುವು ಯಾರು ಕೇಳುತ್ತೆ, ಯಾರಿಗೆ ಬಗ್ಲಿಲ್ಲ ಅಂದ್ರೆ ಹೊಟ್ಟೆ ಹಸುವಿಗೆ ಬಗ್ಲೇಬೇಕಲ್ಲ. ಕಾಡಲ್ಲಿ ಏನು ಸಿಗುತ್ತೆ, ಅದೇ ಸ್ವಲ್ಪ ನೀರು ಸಿಗೋದು ಕೂಡ ಕಷ್ಟ ಆಗಿರುತ್ತೆ. ಆತನಿಗೆ ಒದ್ದಾಡ್ತಾನೆ ಆತನಿಗೆ ಹೊಟ್ಟೆ ಹಸುವು ಕಷ್ಟ ಸ್ಟಾರ್ಟ್ ಆಗುತ್ತೆ. ಕಷ್ಟ ಬಂದಾಗಲೇ ಅಲ್ವಾ ಮನುಷ್ಯ ಬಗ್ಗೋದು. ಅವಾಗ ಏನಾಗುತ್ತೆ, ಕಷ್ಟ ಶುರುವಾಗ್ಬಿಡುತ್ತೆ ಆತನಿಗೆ. ಕಷ್ಟ ಶುರುವಾದಾಗ ಏನಿದೆ, ನರಳಾಡ್ತಾನೆ, ಊಟ ಅಂತ ಒದ್ದಾಡ್ತಿರ್ತಾನೆ. ಆತನ ಕಣ್ಣಿಗೆ ಒಬ್ಬ ಋಷಿಮುನಿಗಳು ಕಾಣಿಸ್ತಾರಂತೆ. ಋಷಿಮುನಿಗಳು ಕಾಣಿಸಿದಾಗ, ಗುರುಗಳೇ ನನಗೆ ಹಿಂಗಾಗ್ಬಿಡ್ತು, ಊರಲ್ಲಿ ನಾನು ಇಷ್ಟೆಲ್ಲ ಮೆರೆದೆ, ಊರಲ್ಲೆಲ್ಲ ಈ ಥರ ಮಾಡಿದೆ, ಆದರೆ ಈಗ ನನಗೆ ಇಲ್ಲಿ ಒಂದು ಸ್ವಲ್ಪ ನೀರು ಕೊಡೋರು ಇಲ್ಲ. ನನ್ನ ತಂದೆ ಹೇಳ್ದಂಗೆ ಕೇಳಿದ್ರೆ ನಾನು ನಿಜವಾಗ್ಲೂ ಕೂಡ ನನಗೆ ಎಷ್ಟೋ ಜನ ತಿಳಿಸಿ ಬುದ್ಧಿ ಹೇಳಿದ್ರು, ನಾನು ಕಲೀಲಿಲ್ಲ. ಎಷ್ಟೋ ಜನ ಹೇಳಿದ್ರು ನೀನು ಮಾಡ್ತಿರುವಂಥ ತಪ್ಪು ಕೆಲಸ ಬೇಡ ಅಂತ ಹೇಳಿದ್ರು, ಕೇಳಲಿಲ್ಲ. ನಾನು ಹಿಂದೆ ಮಾಡಿದಂಥದಕ್ಕೆ ಇವಾಗ ಅನುಭವಿಸ್ತಾ ಇದ್ದೀನಿ ಗುರುಗಳೇ, ನನ್ನ ತಂದೆ ಮಾತನ್ನು ಕೂಡ ಕೇಳಲಿಲ್ಲ ಅಂತ ಆ ಋಷಿಮುನಿಗಳ ಹತ್ರ ಎಲ್ಲ ಕಷ್ಟನ ಹೇಳ್ಕೊಂಡು ಅಳೋಕ್ಕೆ ಶುರು ಮಾಡಿಬಿಡ್ತಾನಂತೆ. ಅಳೋಕ್ಕೆ ಶುರು ಮಾಡಿದಾಗ ಆ ಋಷಿಮುನಿಗಳು ಹೇಳ್ತಾರಂತೆ, ನೋಡಪ್ಪ, ಸರಿಯಾದ ಒಂದು ಸ್ಥಳಕ್ಕೆ ಬಂದಿದೆಯಾ, ಖಂಡಿತ ಎಲ್ಲರಿಗೂ ಕೂಡ ಒಂದು ಬುದ್ಧಿ ಬರುವಂಥ ಸಮಯ ಆಗಿರುತ್ತೆ. ಈಗಲಾದರೂ ಕೂಡ ನೀನು ಬುದ್ಧಿ ಬರ್ತಾ ಇದೆ ಅಲ್ಲ, ಬುದ್ಧಿ ಬಂದರೆ ಸಾಲದಪ್ಪ, ನಿನ್ನ ಪಾಪನೂ ಕಳಿಬೇಕಲ್ಲ. ನೀನು ಪ್ರಾಣಿ ಪಕ್ಷಿಗಳನ್ನೂ ಬಿಟ್ಟಿಲ್ಲ, ಜನಗಳನ್ನೂ ಬಿಟ್ಟಿಲ್ಲ,
ಏನೆಲ್ಲ ಮಾಡಬೇಕು ಮಾಡಬಾರ್ದು ಎಲ್ಲವನ್ನೂ ಕೂಡ ಮಾಡಿಬಿಟ್ಟಿದ್ದೀನಿ, ನೀನು ಪಾಪ ಕಳಿಬೇಕಲ್ಲಪ್ಪ, ಹಂಗೆ ಹೆಂಗೆ ಒಳ್ಳೇದಾಗತ್ತೆ ನಿನಗೆ? ಹಂಗೆ ಒಳ್ಳೇದಾಗತ್ತಾ? ಖಂಡಿತ ಇಲ್ಲ. ನಿನಗೆ ಪಶ್ಚಾತ್ತಾಪ ಆಗಿದೆ, ಪಾಪ ಕಳ್ಕೊಬೇಕಂತ ಅಂದರೆ ನಿನಗೆ ಮೋಹಿನಿ ಏಕಾದಶಿ ಉಪವಾಸ ವ್ರತವನ್ನು ಮಾಡು. ಆ ದಿನ ಭಗವಾನ್ ವಿಷ್ಣು ದೇವರನ್ನು ಪೂಜಿಸು, ನಿನ್ನಲ್ಲಿ ನೀನು ಮಾಡಿದಂಥ ತಪ್ಪುಗಳನ್ನೆಲ್ಲ ಹೇಳ್ಕೊಂಡು ಕ್ಷಮೆ ಕೇಳು, ಗೊತ್ತಿಲ್ಲದೆ ನನ್ನಿಂದ ತಪ್ಪಾಗಿದ್ರೂ ಕೂಡ ಕ್ಷಮಿಸು ತಂದೆ ಅಂತ ಕ್ಷಮೆ ಕೇಳು. ಮೋಹಿನಿ ರೂಪ ತಾಳ್ತಾರೆ ಅವತ್ತಿನ ದಿನ ವಿಷ್ಣು ದೇವರು, ಈ ಥರ ಆಗಿತ್ತಂತ ಅವರು ಕೂಡ ಹೇಳ್ತಾರಂತೆ. ಹೇಳಿದಾಗ ಋಷಿಮುನಿಗಳ ಮಾತಿನಂತೆ ಆತ ಏನಿದಾನಲ್ಲ, ದುಷ್ಟ ಅಂತ ಏನು ಹೇಳಿದ್ನಲ್ವ ಮಗ, ಆತ ಏನು ಮಾಡ್ತಾನಂದರೆ ಕಾಡಲ್ಲಿನೇ, ಆತನಿಗೆ ಯಾವುದೇ ರೀತಿಯ ಭಾವಚಿತ್ರ ಸಿಗೋದಿಲ್ಲ ವಿಷ್ಣು ದೇವ್ರದ್ದು. ಆತ ಏನು ಮಾಡ್ತಾನಂದರೆ ಕಾಡಲ್ಲಿನೇ ಉಪವಾಸ ಮಾಡ್ತಾನೆ, ಆ ದಿನ ಪೂರ್ತಿ ಉಪವಾಸ ಮಾಡ್ತಾನೆ. ಆ ದಿನ ಒಂದು ತುಟ್ಟು ನೀರು ಕೂಡ ಕುಡಿಯೋದಿಲ್ವಂತೆ. ಆ ದಿನ ಆಗಿದ್ದಾಯಿತು ತಂದೆ, ನನ್ನಿಂದ ತಪ್ಪಾಯಿತು ಅಂತ ಉಪವಾಸ ಮಾಡಿ ಮಾರನೇ ದಿನ ಏನಿದೆ ವಿಷ್ಣು ದೇವರ ಆಶೀರ್ವಾದವನ್ನು ಪಡೆದು ಮತ್ತೆ ಮೊದಲಿನಂತೆ ಆಗ್ತಾನೆ ಅನ್ನುವಂಥ ನಂಬಿಕೆ ಇದೆ. ಪಾಪಕರ್ಮಗಳೆಲ್ಲ ಕಳಿಯುತ್ತೆ ಆತನದಂಥ ನಂಬಿಕೆ ಇದೆ ಸ್ನೇಹಿತರೆ. ಇಲ್ಲಿ ಏನಂತ ಅಂದರೆ ಏಕಾದಶಿ ಉಪವಾಸವನ್ನು ಯಾರಿಗೆಲ್ಲ ಮಾಡೋಕ್ಕೆ ಸಾಧ್ಯನೋ ನೀವು ಮಾಡಿ, ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇರುತ್ತೋ ದಯವಿಟ್ಟು ಮಾಡಬೇಡಿ, ಮನಸ್ಸಲ್ಲೇ ಪೂಜಿಸ್ತಾ ಬನ್ನಿ, ಸರಿನಾ? ಆಮೇಲೆ ಯಾರಿಗೆಲ್ಲ ಒಂದು ನಿಮಗೆ ಮಂತ್ಲಿ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಸುಸ್ತಾಗಿರುತ್ತೆ ಮಾಡಬೇಡಿ. ಅದಕ್ಕೆ ಹೇಳೋದು ಅಕ್ಕ ತಂಗಿರಿಗೆ ನಾನು ಎಷ್ಟೋ ಜನಕ್ಕೆ ಹೇಳೋವಂಥದ್ದು ಏನಂತಂದರೆ, ಸುಸ್ತಿರುತ್ತೆ ಆ ಸಮಯದಲ್ಲಿ, ನಿಮಗೆ ಕೆಲಸ ಮಾಡೋದೇ ಹೆಚ್ಚು, ನೀವು ಮನೇಲಿ ಕೆಲಸ ಕೂಡ ಮಾಡ್ತಾ ಇರ್ತೀರ, ಅಂಥದ್ರಲ್ಲಿ ಉಪವಾಸ ಮಾಡಿದರೆ ಮತ್ತಿಷ್ಟು ಸುಸ್ತಾಗ್ತಿರಮ್ಮ, ಬೇಡ. ನಿಮ್ಮ ಸಮಯ ಸಂದರ್ಭ ದೇವ್ರಿಗೆ ಅರ್ಥ ಆಗಲ್ವಾ? ಖಂಡಿತ ದೇವ್ರಿಗೆ ಅರ್ಥ ಆಗುತ್ತೆ. ದೇವರ ಸೃಷ್ಟಿಯಿಂದ ಹುಟ್ಟಿದವರು ನಾವೆಲ್ಲವೂ ಕೂಡ, ನಮ್ಮಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ನಮ್ಮೆಲ್ಲ ಏನೆಲ್ಲ ದೇವ್ರಿಗೆ ಗೊತ್ತಿಲ್ವಾ ನಮ್ಮ ಮನಸ್ಸೇನಂತ, ಮನಸ್ಸಲ್ಲೇ ಪೂಜಿಸಿ ಸಾಕು ಹೊರತಾಗಿ ಆವತ್ತಿನ ದಿನ ಉಪವಾಸ ಆಚರಣೆನ ಮಾಡೋಕ್ಕಾಗ್ತಿಲ್ಲ ಅಂತ ನೋವು ಮಾಡ್ಕೋಬೇಡಿ. ಅದರ ಫಲ ಖಂಡಿತವಾಗ್ಲೂ ಕೂಡ ಸಿಕ್ಕೇ ಸಿಗುತ್ತೆ, ಸರಿನಾ? ಮತ್ತು ಯಾರಿಗೆಲ್ಲ ಮಾತ್ರೆಗಳು ತೊಗೊಳ್ಳೋದು ಅದೆಲ್ಲ ಇರುತ್ತೆ, ಆ ಸಮಯದಲ್ಲಿ ಯಾರೂ ಕೂಡ ಮಾಡಬೇಡಿ, ಮನಸಲ್ಲೇ ಪೂಜಿಸಿ. ಇನ್ನು ಹಣ್ಣು ಹಾಲು ಸೇವಿಸಿ ನಾವು ಮಾಡ್ತೀವಿ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ನೀವು ಮಾಡ್ಬೋದು, ಹಣ್ಣನ್ನು ಸೇವಿಸ್ಬೋದು, ಸಾಧ್ಯವಾಗುತ್ತೆ, ನನಗೆ ಅನಿವಾರ್ಯ ನಾನು ಮಾಡ್ಬೋದು ಅಂತ ಅಂದರೆ ಕಟ್ಟುನಿಟ್ಟಾಗಿ ಮಾಡೋರು ಕೂಡ ಇದ್ದರೆ ಖಂಡಿತವಾಗ್ಲೂ ಕೂಡ ಮಾಡಿ. ಏನಾಗಿಲ್ಲ ಅಂತ ಅಂದರೂ ಕೂಡ ಹತ್ತಿರ ಯಾವುದೇ ಒಂದು ದೇವಸ್ಥಾನ ಇದ್ದರೂ ಕೂಡ ಏಕಾದಶಿ ದಿನ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಆದರೆ ಯಾರೆಲ್ಲ ಮಾಂಸಾಹಾರ ಸೇವಿಸೋರು ಇರ್ತಿರಲ್ಲ ಅವತ್ತಿನ ದಿನ ಮಾಂಸಾಹಾರ ಆಗಲಿ ಆ ಥರ ಯಾವುದೂ ಕೂಡ ಮನೇಲೂ ಕೂಡ ಮಾಡಬೇಡಿ ಏಕಾದಶಿ ದಿನ. ಯಾಕಂದರೆ ರಾಯರನ್ನ ಪೂಜಿಸ್ತಾ ಇದ್ದೀರಿ, ರಾಯರನ್ನ ನಂಬಿದ್ರಿ ಅಂತ ಅಂದರೆ ಏಕಾದಶಿ ದಿನ ಬಿಟ್ಬಿಡಿ, ಗುರುವಾರ ದಿನ ಸಾಧ್ಯವಾದಷ್ಟು ಕೂಡ ಬಿಟ್ಬಿಡಿ. ಯಾಕಂದರೆ ಈಗ ನಾನ್ ವೆಜ್ಜು ತಿನ್ನುವಂಥವ್ರಿಗೆ ಏನಿರುತ್ತಂದರೆ ಯಾವಾಗಲೂ ಬಿಡಿ ಅಂದರೆ ಆಗಲ್ಲ. ಆದರೆ ಏಕಾದಶಿ ದಿನಗಳ ಸಮಯದಲ್ಲಿ, ಈ ಥರ ವಿಶೇಷ ದಿನಗಳ ಸಮಯದಲ್ಲಿ ನಿಮಗೆ ಪ್ರತಿ ಗುರುವಾರ ಈ ಥರ ಬಿಡೋದ್ರಿಂದ ಕೂಡ ಬರ್ತಾ ಬರ್ತಾ ನಿಮ್ಮಲ್ಲಿ ಏನು ಬದಲಾವಣೆ ಆಗಬೇಕು ಮೊದಲು ಇದನ್ನು ಶುರು ಮಾಡಿ, ಬರ್ತಾ ಬರ್ತಾ ರಾಯರು ಏನು ಮಾಡಿಸ್ಬೇಕು ಅವ್ರು ಮಾಡೇ ಮಾಡ್ತಾರೆ, ಸರಿನಾ? ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಪ್ರತಿಯೊಬ್ಬರ ಮೇಲೂ ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಕೂಡ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಕೂಡ ನಗ್ನಗ್ತಾ ಇರಿ, ನಗಿಸ್ತಾ ಇರಿ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ.